ನಮಸ್ಕಾರಮ್ಮ. ನಮಸ್ಕಾರ. ಏನು ಇವತ್ತು ನಿಮಗೆ ವಮನ ಚಿಕಿತ್ಸೆ ಅಂತ ಮಾಡಿದ್ವಿ, ಅದ್ರ ಬಗ್ಗೆ ನಿಮ್ಮ ಅನುಭವ ಏನು? ಅದು ವಮನ ಹಾಲು ಮತ್ತೆ ಎಲ್ಲ ಕೊಟ್ರಲೆಕ್ಕ ಇದು ಕಷಾಯ ಅದೆಲ್ಲ ಸ್ವಲ್ಪ ಹಿಂಸೆ ಆಗ್ತಿತ್ತು ಕುಡಿಬೇಕಾದ್ರೆ. ಆಮೇಲೆ ಸ್ವಲ್ಪ ಸರಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಆಮೇಲೆ ನಿಮಗೆ ಏನ್ ತೊಂದರೆ ಇತ್ತು? ನನಗೆ ಸೊಂಟ ನೋವಿತ್ತು, ಪಾದಗಳ ನೋವು, ಮೊಣಕಾಲು ನೋವು, ಆಮೇಲೆ ಸಣ್ಣ ಸಣ್ಣ ಕೈಗಳ ಜಾಯಿಂಟ್ಗಳೆಲ್ಲ ನೋವಿತ್ತು, ಕೀಲ್ ನೋವು, ಆಮೇಲೆ ತಲೆ ಎಲ್ಲ ಭಾಳ ನೋವು ಸ್ಟ್ರೆಸ್ ಇಂದನ ಆ ಥರ ಎಲ್ಲ ಆಗ್ತಾ ಇತ್ತು. ಎದೆ ಉರಿ, ಹುಳಿತೆಗು, ಗ್ಯಾಸ್ಟ್ರಿಕ್ ಸ್ವಲ್ಪ ಸಮಸ್ಯೆನೇ ಇತ್ತು. ಅದೆಲ್ಲ ಸ್ವಲ್ಪ ಮೈ ಹಗುರ ಆದಂಗಾಗಿದೆ. ವಾಂತಿ ಆಗುವಾಗ ಪಿತ್ತ ಹೊರಗಡೆ ಬಂತ? ಪಿತ್ತ ನಂಗೆ ಅದು ಗೊತ್ತಾಗಲ್ಲ, ಒಟ್ಟಲ್ಲಿ ಅದು ಮಾಡ್ತಾ ಇದ್ದಂಗೆ ಸ್ವಲ್ಪ ಏನೋ ಒಂಥರ ಹೋಗ್ತಾ ಇದೆಯಲ್ಲ ಹೊರಗಡೆ ಹೋಗ್ತಾ ಇದೆಯಲ್ಲ, ಒಳಗಡೆ ದೋಷಗಳು ಎಲ್ಲ ಹೋಗ್ತಾ ಇದೆ ಅಂತ ಅನ್ನಿಸ್ತು. ಒಂಥರ ಫೀಲಿಂಗ್ ಆಗ್ತಾ ಇತ್ತು, ಅದು ಎಲ್ಲ ಹೋಗ್ತಿದೆಯಲ್ಲ, ನಾನು ಆರಾಮಾಗ್ತೀನಿ ಅಂತ. ಅದು ನಂಗೆ ಇದಾಯ್ತು. ಆಮೇಲೆ ದೇಹ ಹಗುರ ಅನ್ನಿಸ್ತಿದ್ಯಾ? ದೇಹ ಹಗುರ ಆಯ್ತು ಅಂತ ಅನಿಸ್ತಾ ಇದೆ ಈಗ. ಚೆನ್ನಾಗೈತೆ ಅಂತ ಅನಿಸ್ತಾ ಇದೆ ಇವಾಗ. ಸ್ವಲ್ಪ ರೆಸ್ಟ್ ತಗೋಬೇಕು ಅನಿಸ್ತಾ ಇದೆ. ರೆಸ್ಟ್ ತಗೊಂಡ್ರೆ ಸ್ವಲ್ಪ ಆರಾಮ ಅನಿಸ್ತಾ ಇದೆ. ಬೇರೆ ಕಡೆ ಎಲ್ಲ ಹೋಗಿ ಚಿಕಿತ್ಸೆ ಏನೆಲ್ಲ ಮಾಡಿಸಿದ್ರಿ ನೀವು? ಅಲ್ಲೂ ನಾನು ಸಿರ್ಸಿಯಲ್ಲಿ ಹೋಗಿದ್ನಲ್ಲ, ಅಲ್ಲಿ 2 ಕಡೆಗೆ ಹೋಗಿದ್ದಾಗ್ಲೂ ಕಟಿ ಬಸ್ತಿ, ಚಟಿ ಅದೆಲ್ಲ ಜಾನುಬಸ್ತಿ ಅಂತೆಲ್ಲ ಮಾಡಿದ್ರು. ಬಟ್ ಈ ತರ ವಮನ ಅಲ್ಲೆಲ್ಲೂ ಮಾಡಿಸಿಲ್ಲ. ಈ ತರದ ಪಂಚಕರ್ಮ ಎಲ್ಲೂ ಮಾಡಿಲ್ಲ. ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲೇ ಹಾಸನದಲ್ಲೂ ಕೂಡ ಹೋಗಿದ್ದೆ, ಅಲ್ಲೂ ಏನು ಮಾಡಿಸಿರ್ಲಿಲ್ಲ. ಇಲ್ಲಿ ಮಾಡಿಸಿದಂಗೆ ಬಹಳ ಚಲೋ ಆಯ್ತು ಅನ್ಸ್ತದೆ ನಂಗೆ. ಅದೇ ಒಳಗಡೆ ಆಮದೋಷ ಇದೆ, ಅಜೀರ್ಣ ಇತ್ತು. ಸೊ ಹಾಗಾಗಿ ಸೊಂಟಕ್ಕೆ ಏನೇ ಚಿಕಿತ್ಸೆ ಮಾಡಿದ್ರು ಕೂಡ ಅದು ಸರಿ ಆಗ್ತಿರ್ಲಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇತ್ತು. ನೀವಂದ್ರಿ ಒಂದು ಆಸ್ಪತ್ರೆಯಿಂದ ಹತ್ಕೊಂಡು ಹೊರಗ್ ಬಂದೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ರ ಏನ್ ಕತೆನ ಗೊತ್ತಿಲ್ಲ. ಇನ್ನೂ ನೋವು ಜಾಸ್ತಿ ಆಗೋಗ್ಬಿಟ್ಟು ಅವಳುನೇ ಬಂದ್ಬಿಟ್ಟಿತ್ತು. ಬರ್ಬೇಕಾದ್ರೆ ಅಷ್ಟು ನೋವು ತಿನ್ಕೊಂಡ್ಬಿಟ್ಟು ಬಂದೆ. ಯಾವ ಆಸ್ಪತ್ರೆಗೆ ಹೋಗ್ಲಿ, ಎಲ್ಲಿ ಹೋಗ್ಲಿ ಏನು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಹೆಂಗೋ ಅಚಾನಕ್ಕಾಗಿ ಫೇಸ್ಬುಕ್ ನೋಡ್ಬೇಕಾದ್ರೆ ಇವ್ರ ಅಡ್ರೆಸ್ ಸಿಕ್ತು ಡಾಕ್ಟರ್ದು. ಒಂದೇ ಮನಸ್ಸಿಟ್ಕೊಂಡು ಬಂದಿದ್ದೀನಿ. ಈಗ ಖಂಡಿತವಾಗ್ಲೂ ನನ್ಗೆ ವಾಸಿ ಆಗೇ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ. ಇವತ್ತು ಮಾಡಿರ್ತಕ್ಕಂಥ ಚಿಕಿತ್ಸೆಯಿಂದನೂ ಕೂಡ ನಿಮಗೆ ಬಹಳಷ್ಟು ಮೈ ಹಗುರ ಅನ್ನಿಸ್ತಾ ಇದೆ, ನೋವು ಕೂಡ ಸ್ವಲ್ಪ ಏನಾದ್ರೂ ನಾನು ಇಲ್ಲಿ ಬಿಡೋದು ಇಲ್ಲ. ನಾನು ನೋವು ಕಮ್ಮಿ ಆಗೋವರೆಗೂ ಡಾಕ್ಟರ್ ಬಿಡೋದಿಲ್ಲ, ಈ ಆಸ್ಪತ್ರೆಗೆ ಬಿಡೋದಿಲ್ಲ. ಆ ಥರ ಹಂಗೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಂಡು ಇದೀನಿ ಇವಾಗ. ಆಯ್ತು, ಚೆನ್ನಾಗಿ ಮಾಡೋಣ. ಇವತ್ತಿನ ಟ್ರೀಟ್ಮೆಂಟ್ ಚೆನ್ನಾಗಾಗಿದೆ, ಮುಂದೇನು ಸುಮಾರಷ್ಟು ಚಿಕಿತ್ಸೆಗಳಿದಾವೆ, ಎಲ್ಲನೂ ನಿಮಗೆ ಅನುಕೂಲಕರ ಆಗುತ್ತೆ. ಓಕೆ, ನಮಸ್ಕಾರ.